ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಂದು ವರ್ಕಿಂಗು ಲಾಸ್ಟ್ ಡೇ. ಸೊ ಆಫೀಸ್ಗೆ ರೆಗ್ಯುಲರ್ ಆಗಿ ಹೋಗ್ತಾ ಇದ್ದೆ. ಸೊ ಇವತ್ತು ಕೂಡ ಅದೇ ರೀತಿ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಇವತ್ತಿನ ಡೇ ನಂದು, ಅದರಲ್ಲೂ ವರ್ಕಿಂಗ್ ಲಾಸ್ಟ್ ಡೇ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ಗಾಯ್ಸ್, ನಮ್ಮ ಮಮ್ಮಿ ರೊಟ್ಟಿ ಕುಡಿ ಅಂದ್ರೆ ನೋಡಿ. ಮುಚ್ಚಳ ಸಿಕ್ಕಿಲ್ಲ ಅಂದ್ಬಿಟ್ಟು ಕವರ್ಗ್ ಹಾಕೊಡ್ತಾರೆ ನಮ್ಮ ರೊಟ್ಟಿನ. ಓಲಿ ಪೇಪರ್ಗಾರ ಮುದ್ರು ಕೊಡಕಿಲ್ವಿ ನಮ್ಮ ತಾನು. ಈಗ ಪೇಪರ್ ಅಲ್ಲಿ ಬೋಂಡ್ ಹಾಕತ್ತೀನಲ್ವಾ, ಸದ್ಯ ರೊಟ್ಟಿಗೆ ಏನು ಆಗಿಲ್ಲ ತಾನೇ. ಗಾಯ್ಸ್ ನೋಡಿ, ನಮ್ಮಮ್ಮ ಕವರ್ಗ್ ಹಾಕ್ಬಿಟ್ಟು ಕೊಡ್ತಾವ್ರೆ. ಬಾಕ್ಸ್ ಮುಚ್ಚಳ ಸಿಗ್ಲಿಲ್ಲ, ಮುಚ್ಚಳ ಸಿಕ್ಕರ್ ಬಾಕ್ಸ್ ಸಿಗ್ಲಿಲ್ಲ ಅಂತ ಹೇಳಿ ಏನು ಮಾಡಕ್ ಆಗಲ್ಲ. ಮಮ್ಮಿ ಲವ್ ಹಿಂಗೆ. ನಮ್ಮಮ್ಮ ಕೊಟ್ಟಿದ್ದು ರೊಟ್ಟಿ ಇಸ್ಕೊಂಡು ನೆಕ್ಸ್ಟ್ ಬಸ್ ಸ್ಟ್ಯಾಂಡ್ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಬಸ್ ಬಂದ್ಬಿಡಕ್ ಟೈಮ್ ಆಗ್ಬಿಟ್ಟೈತೆ. ನಮ್ ಚಿಕ್ಕಪ್ಪ ಅವರು ಹಸಿ ಮಜ್ಜಿಗೆ ಇಸ್ಕೊಂಬರಕ್ಕೆ ತಪ್ಪಲೆ ಹಿಡ್ಕೊಂಡು ಹೋಯ್ತಾವ್ರೆ. ಬಸ್ ಸ್ಟ್ಯಾಂಡ್ ಬಂದೆ. ನಮ್ಮ ಅತ್ತೆ ಖರ್ಚು ಕಾಸು ಕೊಡ್ತಾವ್ರೆ ಅಂತ ಅನ್ಕೊಂಡ್ರೆ ನೋಡಿ. ಗಾಯ್ಸ್, ಇವ್ರು ನಮ್ಮ ಅತ್ತೆ, ನಮ್ಮ ಅಪ್ಪನ ತಂಗಿ. ನಮ್ ಚಿಕ್ಕಪ್ಪ ಆಲೆ ಮಜ್ಜಿಗೆ ಇಸ್ಕೊಂಡ್ ಬಂದೇ ಬಿಟ್ರು, ಇನ್ನು ಬಸ್ ಬರ್ಲೇ ಇಲ್ಲ. ಓ, ಬೆಣ್ಣೆನ್ ಹಾಕ್ಬಿಟ್ಟವ್ರೆ. ಮಜ್ಜಿಗೆ ಹಸುದು, ನಾಟಿ ಹಸುದು. ಗಾಯ್ಸ್, ಇವ್ರು ನಮ್ ತಾತನ್ ತಮ್ಮ. ಸೊ ನಂಗೂ ತಾತ ಆಗ್ಬೇಕು. ಅಯ್ಯೋ ಬಾರ ತಾತ. ಹಂಗೆ ನಮ್ಮ ಅಜ್ಜಿನೂ ಬಂದ್ರು ಇಲ್ಲಿ. ನಾಷ್ಟ ಇನ್ನೇ ಇಲ್ಲ. ನಮ್ಮ ಅಜ್ಜಿ ಗಾಯ್ಸ್ ಇವರು. ಬಸ್ ಹತ್ತಿ ಕುತ್ಕೊಂಡಿದ್ದೀನಿ. ಖಾಲಿ ಇದ್ದಾವೆ ಇವತ್ತು ಸೀಟ್ ಎಲ್ಲ. ಅದರಲ್ಲೂ ಕಿಟಕಿ ಸೈಡ್ ಬೇರೆ ಸೀಟ್ ಸಿಕ್ಬಿಡೈತೆ. ಯಾರಿಗೆ ತಾನೇ ಖುಷಿ ಇರಲ್ಲ ಹೇಳಿ, ಕಿಟಕಿ ಸೈಡ್ ಸೀಟ್ ಸಿಕ್ಕಿದ್ರೆ. ಬಿಡದಿಗೆ ಹೋಗೋ ಬಸ್ಸಲ್ಲಿ ಕಿಟಕಿ ಸೈಡ್ ಸಿಗಲಿಲ್ಲ ಗೈಸ್. ಲಾಸ್ಟ್ ಸೀಟಲ್ಲಿ ಆಂಟಿಗಳ ಮುದ್ದೆ ಕೂತಿದ್ದೀನಿ. ಸಮಸ್ಯೆ ಇಲ್ಲ, ಜನಗಳು ತುಂಬ ರಶ್ ಇರ್ತಿದ್ರು. ಇವತ್ತು ಜನಗಳಿಲ್ಲ. ಸೊ ಬಿಡದಿಗೆ ಹೋಗ್ತಾ ಇದ್ದೀನಿ. ಗೈಸ್, ಫೈನಲಿ ಬಂದೆ. ಇದೇ ಲಾಸ್ಟ್ ವ್ಯೂ. ಇವತ್ತು ಲಾಸ್ಟ್ ಡೇ ಬರೋದ್ರಿಂದ ಈ ರೀತಿ ಡೈಲಿ ನಾನು ಇದೇ ರೋಡಲ್ಲಿ ಬರ್ತಿದ್ದೆ. ಇವತ್ತು ಲಾಸ್ಟಲ್ಲಿ ಹೋಗ್ತಾ ಇದ್ದೀನಿ. ಸೊ ಏನೋ ಫೀಲಿಂಗ್ ಒಂಥರ ಚೆನ್ನಾಗಿಲ್ಲ, ಆದರೂ ಏನು ಮಾಡೋಕ್ಕಾಗಲ್ಲ ಗೈಸ್. ಹೋಗ್ತಾ ಇದ್ದೀನಿ ನೋಡಿ. ಹೋದ ತಕ್ಷಣ ಹೋಗಿ ಪಂಚ್ ಮಾಡ್ತಿದ್ದೆ. ಇವ್ರು ನಮ್ಮ ಸರು ಬೆಳಿಗ್ಗೆ ಬಂದ ತಕ್ಷಣ ಹೇಳ್ತಿದ್ರು. ಸೊ ನಾಳೆಯಿಂದ ಅದು ಕೂಡ ಮಿಸ್ಸು. ಸೊ ಪಂಚ್ ಮಾಡಿ ಡೈಲಿ ಕನ್ನಡಿಯಲ್ಲಿ ನೋಡಿಕೊಂಡು ಮತ್ತೆ ಆಫೀಸ್ಗೆ ಹೋಗ್ತಿದ್ದೆ. ಸೊ ಇದು ಕೂಡ ಲಾಸ್ಟು ನಿಮಗೆ ತೋರಿಸ್ತಾ ಇರೋದು. ಇದೆಲ್ಲ ನನಗೂ ಕೂಡ ಲಾಸ್ಟು. ನೀವು ಮತ್ತೆ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಸೊ ಗೈಸ್, ಇದು ನಮ್ಮ ಆಫೀಸು. ನಮ್ಮ ಕೊಲೀಗ್ಸ್ ಎಲ್ಲ ವರ್ಕ್ ಮಾಡ್ತಿದ್ದಾರೆ. ಇಲ್ಲಿ ಯಾರೋ ಮಿಸ್ ಆಗಿದ್ದಾರೆ, ಎಲ್ಲೋ ನಾಷ್ಟಕ್ಕೆ ಹೋಗಿದ್ದಾರೆ ಅನಿಸುತ್ತೆ ಹೊರಗಡೆ. ಸೊ ಇದೇ ಗೈಸ್ ನಮ್ಮ ಆಫೀಸು. ಲಾಸ್ಟ್ ವ್ಯೂ ಅಂತ ಅಂದ್ಬಿಟ್ಟು ಎಲ್ಲನೂ ವಿಡಿಯೋ ಮಾಡಿ ಇಟ್ಕೊತಾ ಇದ್ದೀನಿ ಮೆಮೊರಿಗೋಸ್ಕರ. ಇನ್ನು ಮುಂದೆ ಇದೆಲ್ಲ ಮೆಮೊರಿಗಳಷ್ಟೇ ಅಂತ ನೆನೆಸ್ಕೊಳ್ಳೋಕೆ ಒಂಥರ ಬೇಜಾರಾಗ್ತಿದೆ. ನೆನಪುಗಳಲ್ಲಿ ಮಾತ್ರ ಅಷ್ಟೇ ಇವು ನೋಡ್ತಾ ಇರೋದು. ಗೈಸ್, ಈ 3 ವರ್ಷದ ಜರ್ನಿನಲ್ಲಿ ಎಷ್ಟೋ ಮೆಮೊರೀಸ್ಗಳಿದ್ದಾವೆ, ಎಷ್ಟೋ ಹ್ಯಾಪಿ ಮೂಮೆಂಟ್ಸ್ಗಳಿದ್ದಾವೆ. ಅವನ್ನೆಲ್ಲ ರೀಕಾಲ್ ಮಾಡ್ಕೊತಾ ಇದ್ದೀನಿ. ನ್ಯಾಷನಲ್ ಫೆಸ್ಟಿವಲ್ಸ್ಗಳು ಮತ್ತು ಹಬ್ಬಗಳು, ಹ್ಯಾಪಿ ಬರ್ತ್ಡೇ ಮೂಮೆಂಟ್ಸ್ಗಳು, ಮಂತ್ಲಿ ಹಾಲ್ಯಾಂಡ್ಸ್ ಮೀಟು, ಗೇಮ್ಸ್ಗಳು ಆಡ್ತಿದ್ವಿ. ತುಂಬ ಫನ್ ಇರ್ತಿತ್ತು. ಸ್ಟಾರ್ಟಿಂಗ್ ಡೇಸ್ನಲ್ಲಂತೂ ಕಾಲೇಜ್ ವೈಫ್ ಥರನೇ ಇತ್ತು. ತುಂಬ ಖುಷಿ ಆಗ್ತಿತ್ತು. ನಾನು ಇದಕ್ಕಿಂತ ಮುಂಚೆ ಲಾಸ್ಟ್ 2 ಕಂಪ್ನಿನಲ್ಲಿ ವರ್ಕ್ ಮಾಡಿದ್ದೀನಿ, ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ. ಅಲ್ಲಿ ಎಲ್ಲೂ ಇಲ್ಲಿ ಸಿಕ್ತಂತಹ ಪ್ರೀತಿ ವಿಶ್ವಾಸನೇ ಆಗಲಿ ಅಥವಾ ಮೂಮೆಂಟ್ಸ್, ಹ್ಯಾಪಿ ಮೂಮೆಂಟ್ಸ್ಗಳಾಗಲಿ ಅಲ್ಲಿ ಸಿಕ್ಕಿರಲಿಲ್ಲ. ಸೊ ತುಂಬ ಅಂದರೆ ತುಂಬ ಮೆಮೊರೀಸ್ಗಳನ್ನ ತೊಗೊಂಡು ಹೋಗ್ತಾ ಇದ್ದೀನಿ ಇಲ್ಲಿ. ಪ್ರತಿ ಫಂಕ್ಷನ್ಗಳಲ್ಲೂ ನಾವು ರಂಗೋಲಿ ಹಾಕ್ತಾ ಇದ್ವಿ. ಪೂಜೆ ಮಾಡೋದ್ರಿಂದ ಹಿಡಿದು ಮತ್ತು ಯಾವುದಾದ್ರೂ ಫೆಸ್ಟಿವಲ್ಸ್ಗಳಿಗೆ ಎಥಿಕ್ಸ್ ವೇರ್ ಹಾಕ್ಕೊಂಬರ್ತಿದ್ವಿ. ಈ ಕಲರ್ ಡ್ರೆಸ್ ಹಾಕ್ಕೊಂಬರ್ತೀನಿ, ಆ ಕಲರ್ ಡ್ರೆಸ್ಸು, ಈ ಥರ ಎಲ್ಲ ಮಾತಾಡ್ಕೊಂಡಿದ್ದೀವಿ. ನಮ್ಮ ಮೇಡಮ್ಮು ಮತ್ತು ನನ್ನ ಕೊಲೀಗ್ಸು, ಲೇಡೀಸು ಮತ್ತು ಬಾಯ್ಸು ಎಲ್ಲರೂ ಇದ್ದಾರೆ. ಇದಕ್ಕಿಂತ ನನ್ನ ಜೊತೆ ಮುಂಚೆ ಇದ್ದವರೆಲ್ಲ ಬಿಟ್ಟೋಗಿದ್ದಾರೆ. ನಾನು ನಮ್ಮ ಬ್ಯಾಚಲ್ಲಿ ಲಾಸ್ಟು ಅಂದ್ಕೊತೀನಿ. ಇನ್ನು ಮಿಕ್ದವರೆಲ್ಲ ಅಲ್ಲೇ ಇದ್ದಾರೆ. ಅವ್ರನ್ನೆಲ್ಲ ತುಂಬ ಮಿಸ್ ಮಾಡ್ಕೊತೀನಿ. ಒಂದು ಹೆಣ್ಮಗಳಿಗೆ ಇದಕ್ಕಿಂತ ಇನ್ನೇನು ಬೇಕು ಹೇಳಿ. ಅದರಲ್ಲೂ ಮದುವೆ ಆಗಿರೋ ಹೆಣ್ಮಕ್ಳಿಗೆ ಅರಿಶಿನ, ಕುಂಕುಮ, ಬಳೆ, ಹೂವು ಇದೇ ಅವರಿಗೆ ಆಸ್ತಿ ಆಗಿರುತ್ತೆ. ಸೊ ಇವರೆಲ್ಲ ನನ್ನ ಕೊಲೀಗ್ಸು. ತುಂಬಾ ಥ್ಯಾಂಕ್ಸ್ ಅಷ್ಟೇ ಹೇಳಲಿಕ್ಕಾಗೋದು. ಸೊ ನಾನು ಕೂಡ ಇವತ್ತು ಶನಿವಾರ ಸ್ವಲ್ಪ ಜನ ನಾನ್ ವೆಜ್ ತಿನ್ನಲ್ಲ ಅಂತೇಳಿ ಶುಕ್ರವಾರನೇ ಅವರಿಗೆ ಲಂಚ್ ಅರೇಂಜ್ ಮಾಡಿದ್ದೆ. ಸೊ ಕೇಕ್ ಕಟಿಂಗ್ ಮಾಡಿಸಿ ನನಗೆ ಸೆಂಡ್ ಆಫ್ ಮಾಡಿದ್ರು ಶುಕ್ರವಾರನೇ. ಸೊ ಇದು ಶುಕ್ರವಾರದ ಲಾಗ್ಸ್ ಆಗಿರುತ್ತೆ.
ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲನೂ ಪ್ಯಾಕ್ ಮಾಡಿ ಕೂಡ ಕೊಟ್ಟರು. ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ನಿಮ್ಮೆಲ್ಲ ತುಂಬ ಮಿಸ್ ಮಾಡ್ಕೊತೀನಿ. ಇದನ್ನೆಲ್ಲ ನೀಟಾಗಿ ಖುಷಿ ಆಯಿತು ಇದನ್ನು ನೋಡಿ, ಅದಕ್ಕೆ ಇದನ್ನು ಕೂಡ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಸಿಕ್ಕಿದ್ದು ನನಗೆ ಈ ಒಂದು ಪ್ಲೇಸಿಂದ, ಈ ಒಂದು ಕೆಲಸದಿಂದ. ಇದನ್ನು ತುಂಬ ಮಿಸ್ ಮಾಡ್ಕೊತೀನಿ ಗೈಸ್ ನಾನು. ಮತ್ತು ನನ್ನ ಕೊಲೀಗು ಅಕ್ಕ ನಾನು ಬಳೆ ಹಾಕ್ತೀನಿ ಬನ್ನಿ ಅಂತ ಅವರೇ ಹಾಕ್ತಿದ್ದಾರೆ. ಸೊ ತುಂಬ ಥ್ಯಾಂಕ್ಸು. ಈ ಥರ ಮೂಮೆಂಟ್ಸ್ಗಳನ್ನ ಮರೆಯೋಕ್ಕಾಗಲ್ಲ. ಸೊ ನನ್ನ ವ್ಲಾಗಲ್ಲಿ ಇದ್ದೇ ಇರುತ್ತೆ. ನಾನು ಯಾವಾಗಲೂ ಹೋಗಿ ಇದನ್ನೆಲ್ಲ ನೋಡ್ತಾ ಇರ್ತೀನಿ. ನೋಡಿ ಲಾಸ್ಟಲ್ಲಿ ನನ್ನ ಗೌರಮ್ಮನ ಮಾಡಿ ಮುಗಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನಾನು ಕೂಡ ಶುಕ್ರವಾರನೇ ಎಲ್ರಿಗೂ ಲಂಚ್ಗೆ ಹೇಳಿದ್ದೆ. ಸೊ ನಿಮ್ಗೇನು ಬೇಕು ಬಿರಿಯಾನಿ ಹೇಳಿದೆ. ಆ್ಯಕ್ಚುಲಿ ಅವ್ರಿಗೇನು ಬೇಕು ಅದೇ ತಂದಿದ್ದಾರೆ. ಕಬಾಬು ಮತ್ತು ಕುಷ್ಕ ತಂದಿದ್ದಾರೆ. ಬಿರಿಯಾನಿ ತಿನ್ನೋಕ್ಕಾಗಲ್ಲ, ಅದರಲ್ಲಿ ಏನು ಉಪ್ಪು ಖಾರ ಇರಲ್ಲ ಅಂತೇಳಿ ಕುಷ್ಕ ಮತ್ತು ಕಬಾಬ್ ತಂದಿದ್ದಾರೆ ಗೈಸ್. ಇವರು ನಮ್ಮ ಅಣ್ಣ ಥರನೇ, ತುಂಬ ಮಿಸ್ ಮಾಡ್ಕೊತೀನಿ ಇವರೊಬ್ಬರು. ಮತ್ತು ಅಲ್ಲಿ ಕೂತಿದ್ದಾರಲ್ಲ ಹೆಡ್ ಆಫ್ ದಿ ಫ್ಯಾಮಿಲಿ ಥರ ಅವರು ಕೂಡ. ಇನ್ನು ಮಿಕ್ದವರೆಲ್ಲರೂ ಕೂಡ ನನಗೆ ತಮ್ಮ ಥರ, ನನಗಿಂತ ಚಿಕ್ಕವರು ಇವರೆಲ್ಲ. ಅವರಿಬ್ಬರು ಮಾತ್ರ ದೊಡ್ಡವರು. ಅಲ್ಲಿ ಕೂತಿದ್ದಾರಲ್ಲ ಸರು, ಅವರು ಕೂಡ ಈಗ ರೀಸೆಂಟಾಗಿ ಜಾಯ್ನ್ ಆಗಿದ್ದು ತುಂಬ ಕಡಿಮೆ ದಿನ ಆದರೂ ಕೂಡ ಎಲ್ಲರೂ ಒಂಥರ ಫ್ಯಾಮಿಲಿ ಅವರೇನೆ ಅನ್ನೋ ಥರ ಫೀಲು. ಸೊ ಫೈನಲಿ ನಾನು ಅರ್ಧ ತಿಂದಿದ್ದೀನಿ. ನನ್ನ ಕೊಲೀಗಂತೂ ಇನ್ನೂ ತಿಂತಾನೇ ಇದ್ದಾರೆ ಪಾಪ, ಅವರು ತಿನ್ನೋದು ನಿಧಾನ. ಸೊ ಫೈನಲಿ ಎಲ್ಲ ಹರಟೆ ಹೊಡ್ಕೊಂಡು ಲಾಸ್ಟ್ ಡೇ ಖುಷಿಯಿಂದ ತಿಂದ್ವಿ. ಸೊ ಫೈನಲಿ ನಾನು ಮುಗ್ದಿದೆ ನೋಡಿ. ನನ್ನ ಕೊಲೀಗಂತೂ ಇನ್ನೂ ತಿಂತಾನೇ ಇದ್ದಾಳೆ ಪಾಪ, ಅವಳ ಕೈಲಿ ತಿನ್ನೋಕೆ ಆಗ್ತಿಲ್ಲ. ನಿಧಾನಕ್ಕೆ ತಿನ್ನು ಅಂತೇಳಿ ನಾವು ಮಾತ್ರ ಎಲ್ಲ ಮುಗಿಸಿ ಪ್ಯಾಕ್ ಮಾಡಬೇಕು. ಸೊ ಫೈನಲಿ ಎಲ್ಲ ಖುಷಿ ಆಯಿತು. ಥ್ಯಾಂಕ್ಸ್. ಮತ್ತೆ ಸಿಗ್ತೀನೋ A few moments later. ನೋಡಿ ಎಲ್ಲ ತುಂಬ್ತಾ ಇದೀವಿ. ಈ ಸೈಡ್ ನೋಡಿದ್ರೆ ನನ್ನ ಕೊಲಿಗೆ ಇನ್ನೂ ತಿಂತಾನೆ ಇದ್ದಾಳೆ. ನಿಧಾನಕ್ಕೆ ತಿನ್ನಲಿ ಪರವಾಗಿಲ್ಲ. ಎಲ್ಲ ಮುಗೀತು ಗೈಸ್. ಇದಿಷ್ಟು ಇವತ್ತಿನ ಲಾಗು. ನಿಮಗೆಲ್ಲ ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನೋಡಿ ಅಯ್ಯೋ ಪಾಪ. ಇದೆಲ್ಲ ಮುಗೀತು. ಈ ಸೈಡು ನಾನು ಮೊನ್ನೆ ಒಂದು ಲಾಗ್ ಅಪ್ಲೋಡ್ ಮಾಡಿದ್ದೆ. ನನ್ನ ಲಾಗ್ನ ನೋಡ್ಕೊಂಡು ಬಿದ್ದು ನಗ್ತಿದ್ದಾರೆ ಇವರು. ವ್ಲಾಗಲ್ಲಿ ಈ ನಗು ಅಂಥದ್ದು ಏನಿದೆ ಅಂತ ಕೇಳಿದ್ರೆ ನೀವು ವ್ಲಾಗ್ನೇ ಹೋಗಿ ನೋಡಿ ಅಂತ ಹೇಳ್ತೀನಿ. ನಾನು ಬಂದು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಸ್ಟಾಪ್ ಮಾಡಿಬಿಟ್ರು. ಮತ್ತೆ ಅವ್ರಿಗೆ ಗೊತ್ತಿಲ್ದಂಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಮತ್ತೆ ನಗ್ತಿದ್ದಾರೆ. ಅಂದರೆ ಏನೋ ಒಂದು ಮೂಮೆಂಟ್ಗಳು ನಮ್ಗೆ ಗೊತ್ತಿಲ್ವ ಇವು, ಇದನ್ನು ಹೇಳ್ಬೇಕಾ ಇದರಲ್ಲಿ, ಈ ಥರದ್ದನ್ನು ಹೇಳ್ಕೊಂಡು ನಗ್ತಿದ್ದಾರೆ ಇವರು. ಆದರೂ ನನ್ನ ವ್ಲಾಗಿಂದ ಇವ್ರು ನಗ್ತಿದ್ದಾರಲ್ಲ ಅದೇ ಖುಷಿ ನನಗೆ. ನಗು ನಿನ್ನ ವ್ಲಾಗಲ್ಲಿ ಹಾಕ್ತೀನಿ ನಾನು. ನಮ್ಮ ಕೊಲೀಗೊಬ್ರು ಮೇಡಮ್ ಬನ್ನಿ ಇವತ್ತು ಲಾಸ್ಟ್ ಡೇ, ನಿಮ್ಮನ್ನ ಒಂದು ರೌಂಡು ಬಸ್ಸಲ್ಲಿ ಡಿಪೋ ತುಂಬ ರೌಂಡ್ ಓಡಿಸ್ತೀನಿ ಅಂತ ಹೇಳಿ. ಲಾಸ್ಟ್ ಮೂಮೆಂಟ್ ಇದು, ಹ್ಯಾಪಿ ಮೂಮೆಂಟು ನನಗೆ. ಬಸ್ಸಲ್ಲಿ ಒಂದು ರೌಂಡ್ ಪೂರ್ತಿ ಡಿಪೋ ತುಂಬ ರೌಂಡ್ ಹೊಡೆದ್ವಿ. ಸೊ ಲಾಸ್ಟ್ ಬಸ್ಸಲ್ಲಿ ಹೋಗ್ತಾ ಇರ್ತೀನಿ. ಬಟ್ ಡಿಪೋ ಒಳಗಡೆ ನಾನು ಎಂಪ್ಲಾಯಿಯಾಗಿ ಮತ್ತೆ ಈ ಥರ ಎಲ್ಲ ಫ್ರೀಯಾಗಿರೋಕ್ಕಾಗಲ್ಲ. ಡಿಪೋ ತುಂಬ ಎಲ್ಲ ಓಡಾಡ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ದೆ ನಾನು. ಹೇಳ್ತಾ ಹೋದರೆ ನನ್ನ ಜರ್ನಿನ, ಅದರಲ್ಲೂ ಕೆಲಸದ ಜರ್ನಿನ ಮುಗಿಯೋದೇ ಇಲ್ಲ. ಸೊ ನಿಮಗೂ ಬೇಜಾರಾಗ್ಬಿಡುತ್ತೆ. ಸಾಕು ಗೈಸ್, ಇದಿಷ್ಟು ನನ್ನ ವರ್ಕ್ನ ಜರ್ನಿ ಆಗಿತ್ತು ಅಂತ ಹೇಳ್ತಾ ಈ ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸೊ ನೆಕ್ಸ್ಟು ನಾನು ಕೆಲಸಕ್ಕೆ ಹೋಗ್ತಾ ಇಲ್ಲ, ಮನೇಲೇ ಲಾಗ್ ಮಾಡ್ತೀನಿ. ಸೊ ಕಮೆಂಟ್ಸು, ಸಬ್ಸ್ಕ್ರೈಬು, ಲೈಕ್ಸ್ ಮಾಡೋದ್ರ ಮುಖಾಂತರ ನಂಗೆ ಸಪೋರ್ಟ್ ಮಾಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬೈ ಬೈ ಗೈಸ್.